Hello everyone, welcome to RK Study Info YouTube channel. So finally ಯಾರೆಲ್ಲ PDO ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಲ್ವಾ, ಆ ದಿನ ಬಂದಾಗಿದೆ. ನೋಡ್ತಾ ಇರಬಹುದು 150 RPC ಅಭ್ಯರ್ಥಿಗಳಿಗೆ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ, ಹಾಗೇನೆ 97 HK ಅಭ್ಯರ್ಥಿಗಳಿಗೆ ಈ ಒಂದು PDO ಹುದ್ದೆಗಳ ಅಧಿಸೂಚನೆಯನ್ನ ನೋಟಿಫಿಕೇಶನ್ ಮಾಡಲಾಗಿದೆ. ನೋಡ್ತಾ ಇರಬಹುದು ಇದೇ ಒಂದು ಬಿಲ್ಡಿಂಗ್ ನಿಂದ KPSC ಆಫೀಸ್ ಇಂದ ಇವತ್ತು ದಿನಾಂಕ 15 ಮಾರ್ಚ್ 2024 ನಿಮಗೆ ಹೇಳ್ತಾ ಇದ್ದೇವೆ. PDO ಹುದ್ದೆಗಳ ಅಧಿಸೂಚನೆ ಆಗಿದೆ. ಅಂಡ್ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳೋದಾದ್ರೆ, ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸಂಪೂರ್ಣವಾಗಿರುವಂತಹ ಸಿಲೆಬಸ್ ಅನ್ನ ಬದಲಾವಣೆ ಮಾಡಲಾಗಿದೆ. ಏನು ಈ ಹಿಂದಿನ ಒಂದು ನೇಮಕಾತಿಗಳಲ್ಲಿ ನಾವು ನೋಡ್ತಾ ಇದ್ವಿ, ಈ PDO ಹುದ್ದೆಗಳ ಪೇಪರ್ 2 ಏನಿತ್ತು, ಸೊ ಅದನ್ನ ಸಂಪೂರ್ಣವಾಗಿ ಈ ಒಂದು ಹೊಸ ನೇಮಕಾತಿಯಲ್ಲಿ ಚೇಂಜಸ್ ಅನ್ನ ಮಾಡಲಾಗಿದೆ. ಸಂಪೂರ್ಣವಾಗಿರುವಂತಹ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಖಂಡಿತವಾಗಿಯೂ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು PDO ಹುದ್ದೆಗಳ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ಬಹಳ ದಿನಗಳಿಂದ ನೀವೇನ್ ವೇಟ್ ಮಾಡ್ತಾ ಇದ್ರಿ. ಹಾಗೆ ನಾವು ಯಾವುದೇ ಒಂದು ವಿಡಿಯೋವನ್ನ ಮಾಡ್ಲಿ, ಕಮೆಂಟ್ ಅಲ್ಲಿ ಅನೇಕ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನೀವೆಲ್ಲ, ಸರ್ ಈ ಒಂದು PDO ಹುದ್ದೆಯ ನೋಟಿಫಿಕೇಶನ್ ಯಾವಾಗುತ್ತೆ ಅಂತ ಹೇಳಿ. ಆ ದಿನ ಬಂದಾಗಿದೆ, ಸರಿನಾ? ಸೊ ಇವತ್ತಿಂದನೇ ನೀವೇನ್ ಮಾಡಿ ಅಧ್ಯಯನವನ್ನ ಮಾಡಿದ್ದೇ ಆಗಿದ್ರೆ ದ PDO ಜಾಬ್ ವಿಲ್ ಬಿ ಯುವರ್ಸ್. ನಿಮ್ಮ ಒಂದು ಹುದ್ದೆ ಪಕ್ಕ ಅಂತ ಅನ್ಕೋಬಹುದು. ಸೊ ಲೆಟ್ಸ್ ಬಿಗಿನ್. ಯಾವಾಗಿಂದ ಅಪ್ಲಿಕೇಶನ್ ಹಾಕಬಹುದು, ಒಟ್ಟಾರೆಯಾಗಿ ಈ ಒಂದು PDF ಅಲ್ಲಿ ಏನಿದೆ ಸೊ ಅದನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದುವರೆಯೋಣ. ಸೊ ನೋಡ್ತಾ ಇರಬಹುದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಹೇಳ್ತಾರೆ. ದ ಡಿಪಾರ್ಟ್ಮೆಂಟ್ ನೇಮ್ ಇಸ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಹುದ್ದೆಯ ಹೆಸರನ್ನ ಹೇಳೋದಾದ್ರೆ ನಿಮ್ಮ ಒಂದು ಪ್ರೀತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ನೋಡಿ, ನೀವು ಅಪಾಯಿಂಟ್ಮೆಂಟ್ ಆಯ್ತು ಅಂತಂದ್ರೆ ನಾಳೆ ನಿಮ್ಮನ್ನ PDO ಆಫೀಸರ್ ಅಂತ ಹೇಳಿ ಕರೀತಾರೆ. ಓಕೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಬಂದ್ರು ನೋಡಿ ಅಂತ ಆ ತರ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಹುದ್ದೆ ಇದೆ ನೋಡಿ ಇದು. ಸೊ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದಾವೆ? ನಾನ್ HK ಅಭ್ಯರ್ಥಿಗಳಿಗೆ 150, ಹಾಗೆ HK ಅಭ್ಯರ್ಥಿಗಳಿಗೆ ಎಷ್ಟಿದಾವೆ ನಾವು ಆಲ್ರೆಡಿ ಹೇಳಿದ್ವಿ, 97 ಹುದ್ದೆಗಳಿದಾವೆ. ಸರಿನಾ? ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಇಡೀ ಒಂದು ಪಂಚಾಯಿತಿಯ ಉಸ್ತುವಾರಿ ನೀವು ಆಗಿರ್ತೀರ. ಸೊ ಹಾಗೆ ನೋಡೋದಾದ್ರೆ ಈ ಒಂದು ಸ್ಯಾಲರಿ ಪ್ಯಾಕೇಜ್ ನ ಹೇಳೋದಾದ್ರೆ 37,900 ನಿಂದ ನಿಮ್ಮ ಬೇಸಿಕ್ ಆರಂಭ ಆಗುತ್ತೆ. 37,900 ನಿಂದ ನಿಮ್ಮ ಬೇಸಿಕ್ ಆರಂಭ ಆಗಿರೋದು 70,850 ರೂಪಾಯಿವರೆಗೆ ನಿಮ್ಮ ಸಂಬಳ ಇರುತ್ತೆ. ಇದು ಓನ್ಲಿ ಸಂಬಳ. ಇದಕ್ಕೆ TA, DA, HRA ಇನ್ನು ಉಳಿದಂತಹ ಎಲ್ಲಾ ಅಲೋವೆನ್ಸಸ್ ಗಳು ಸಿಗ್ತಾವೆ ನಿಮಗೆ, ಸರಿನಾ? ಸೊ ಹಾಗಾಗಿ ಸ್ಯಾಲರಿ ಇನ್ನೂ ನಿಮಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ ನೋಡಿ, ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳೋದಾದ್ರೆ ಏಪ್ರಿಲ್ 15ನೇ ತಾರೀಕಿಂದ, ನೆಕ್ಸ್ಟ್ ಮಂತ್ ಇಂದ ನೀವೇನ್ ಮಾಡ್ಬೇಕಾಗತ್ತೆ, ಇವತ್ತಿಗೆ ಒಂದು ತಿಂಗಳ ಇದೆ ನಿಮಗೆ. ಸೊ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕೋದಕ್ಕೆ ಆರಂಭವನ್ನ ಮಾಡಬೇಕಾಗತ್ತೆ. ಎಲ್ಲಿಂದ ಸರ್? KPSC ವೆಬ್ಸೈಟ್ ಇಂದ ತೋರಿಸ್ತೇವೆ ಎಲ್ಲಿ ಯಾವ ಒಂದು ಲಿಂಕ್ ಅಂತ ಹೇಳಿ. ಸೊ ಅಲ್ಲಿಂದ ಏಪ್ರಿಲ್ ತಿಂಗಳ 15ನೇ ತಾರೀಕಿಂದ ನಿಮ್ಮ ಅರ್ಜಿ ಆರಂಭ ಆಗುತ್ತೆ. ಸೊ ಅವಾಗಿಂದ ನೀವು ಅರ್ಜಿಯನ್ನ ಹಾಕಿ. ಸೊ ಲಾಸ್ಟ್ ಡೇ ಯಾವಾಗಿರುತ್ತೆ? ಮೇ 15ನೇ ತಾರೀಕು ಲಾಸ್ಟ್ ಡೇ ಆಗಿರುತ್ತೆ. ಹಾಗೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕಗಳನ್ನ ನಂತರದಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, KPSC ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾರೆ, ಅಪ್ಡೇಟ್ ನ ಮಾಡ್ತಾರೆ ಈ ಒಂದು CET ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಹೇಳಿ. ಸೊ ಖಂಡಿತವಾಗಿಯೂ ಅದು ಅಪ್ಡೇಟ್ ಆದ ತಕ್ಷಣ ಅದ್ರ ಬಗ್ಗೆನೂ ನಿಮ್ಗೆ ವಿಡಿಯೋನ ಮಾಡ್ತೇವೆ, ಹಾಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿನೂ ಹಾಕಿರ್ತೇವೆ. ಈಗ ನೋಡೋಣ ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂತ ಹೇಳಿ. ಸೊ ಭಾರತದ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯ ವಿದ್ಯಾರ್ಹತೆಯನ್ನ ಹೊಂದಿರತಕ್ಕದ್ದು. ಸ್ನಾತಕ ಅಂತಂದ್ರೆ ಏನ್ ಸರ್? ಇಲ್ಲಿ ಗ್ರಾಜುಯೇಷನ್ ಅಂತ ಹೇಳಿ ಅರ್ಥ. ಓಕೆ, ಗ್ರಾಜುಯೇಷನ್ ಅಂತ ಹೇಳಿ ಅರ್ಥ, ಸರಿನಾ? ಐ ಹೋಪ್ ನಿಮ್ದೆಲ್ಲ ಡಿಗ್ರಿ ಆಗಿರುತ್ತೆ. ಸೊ ಡಿಗ್ರಿ ಆಗಿರ್ಬೇಕಾಗತ್ತೆ. ಗ್ರಾಜುಯೇಷನ್ ಅಥವಾ ಡಿಗ್ರಿಯನ್ನು ಓದಿದ ಅಭ್ಯರ್ಥಿಗಳು, ಸ್ನಾತಕ ಪದವಿ ಅಂತಂದ್ರೇನು ಡಿಗ್ರಿ ಆದಂತಹ ಅಭ್ಯರ್ಥಿಗಳು ನೀವೆಲ್ಲರೂ ಏನ್ ಮಾಡಬಹುದು, ಅರ್ಜಿಯನ್ನ ಹಾಕೋಬಹುದು. ಸರ್ ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ ಏನಾದ್ರು ಇರ್ಬೇಕಾ? ಆತರ ಏನೂ ಇಲ್ಲ. ನೋಡಿ, ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜಸ್ಟ್ ಪಾಸ್ ಆದ್ರೂ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಏನು ಯೂನಿವರ್ಸಿಟಿ ರ್ಯಾಂಕ್ ಇದ್ರೂ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ನಿಮ್ಮ ಏನು CET ಏನಿರುತ್ತೆ ಅದರ ಬೇಸ್ ಮೇಲೆನೆ ಅಪಾಯಿಂಟ್ಮೆಂಟ್ ಆಗೋದ್ರಿಂದ ಇದಕ್ಕೆ ಡಿಗ್ರಿ ಅನ್ನ ಕೇಳಿದ್ದಾರೆ. ಡಿಗ್ರಿ ಪಾಸ್ ಆದ್ರೆ ಸಾಕು. ಅಂಡ್ ಅನೇಕ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ನಾವು ಈ ಒಂದು ಡಿಸ್ಟೆನ್ಸ್ ಎಜುಕೇಶನ್ ಇಂದ ಪಾಸ್ ಆಗಿದ್ದೇವೆ, ಅರ್ಜಿಯನ್ನ ಹಾಕ್ಬೋದಾ? ಅಥವಾ ಓಪನ್ ಯೂನಿವರ್ಸಿಟಿಯಿಂದ ಪಾಸ್ ಆಗಿದ್ದೇವೆ. ಸೊ ನೀವು ಸಹ 100% ಹಾಕ್ಬೋದು. ಬಟ್ ಒಂದು ಕಂಡೀಷನ್ ಏನು ಅಂತ ಹೇಳೋದಾದ್ರೆ, ನೀವು ಯಾವ ಒಂದು ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರ್ತೀರಲ್ವಾ, ಎಕ್ಸಾಂಪಲ್ ನಮ್ಮ KSOU ಮೈಸೂರು ಏನಿದೆ, ಹಾಗೆ IGNOU ಅಂತ ಹೇಳ್ತಾರೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ನೋಡಿ, ಇವಕ್ಕೆಲ್ಲ ಏನಿದೆ, UGC ಮಾನ್ಯತೆ ಇದೆ.
ನೀವು ಈ ಒಂದು ವಿಶ್ವವಿದ್ಯಾಲಯಗಳಿಂದ ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇವೆ, ಈ ಒಂದು ವಿಶ್ವವಿದ್ಯಾಲಯಗಳಿಂದ ನೀವು ಪಾಸ್ ಆಗಿದ್ರೆ ಮಾನ್ಯತೆ ಇದೆ, ನೀವು ಸಹ ಅರ್ಜಿಯನ್ನ ಹಾಕ್ಬಹುದು. ಅಂಡ್ ಇನ್ನ ಉಳಿದಂಗೆ ನಮ್ಮ ಕರ್ನಾಟಕದ ಏನು ಆಲ್ಮೋಸ್ಟ್ 30+ ಯೂನಿವರ್ಸಿಟಿಗಳು ಇದಾವೆ. ಸೊ ಎಲ್ಲಾ ಯೂನಿವರ್ಸಿಟಿಗಳಿಂದ ನೀವೇನು ಡಿಗ್ರಿಯನ್ನ ಪಡ್ಕೊಂಡಿರ್ತೀರ, ಸೊ ನೀವೆಲ್ಲರೂ ಅರ್ಜಿಯನ್ನ ಹಾಕ್ಬಹುದು. BCom, BA, BSc, ಇಂಜಿನಿಯರಿಂಗ್ ಪದವಿಗಳು ಯಾವುದೇ ಆಗಿರ್ಬೋದು. ಓಕೆ, ಹಾಗೇನೆ ಡಿಗ್ರಿ ಕಂಪಲ್ಸರಿ ಆಗಿರಬೇಕು. ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಆತರ ಏನು ಅವಕಾಶಗಳು ಇರೋದಿಲ್ಲ. ಇಲ್ಲಿ ಡಿಗ್ರಿ ಕಂಪಲ್ಸರಿ ಆಗಿರಬೇಕು, ಕೊನೆಯ ದಿನಾಂಕದ ಒಳಗಡೆ ಆಗಿರ್ಬೇಕಾಗತ್ತೆ. ಹಾಗೇನೆ ನೋಡಿ, ನೀವು ಅರ್ಜಿಯನ್ನ ಯಾವ ತರ ಹಾಕ್ಬೇಕು ಅಂತ ಹೇಳ್ತಾ ಇದ್ವಿ. ಅರ್ಜಿಯನ್ನ ನೀವೇನ್ ಮಾಡಬೇಕು, KPSC ವೆಬ್ಸೈಟ್ ಅಲ್ಲಿ ಹೋಗಿ 1 ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅಲ್ಲಿ. ಸೊ ಆ 1 ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ವೆಬ್ಸೈಟ್ ಎಲ್ಲಿದೆ ಸರ್? ನೋಡಿ, ಇಲ್ಲಿದೆ ನೋಡಿ, KPSC ಆನ್ಲೈನ್ ಕರ್ನಾಟಕ.gov ಅಂತ ಏನಿದೆ ಸೊ ಆ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಅಂತ ಮಾಡ್ಕೊಳ್ಳಿ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡು ನೀವೇನ್ ಮಾಡಿ, ಈ ಹುದ್ದೆಗೆ ಅರ್ಜಿಯನ್ನ ಹಾಕಿ. ಸಾಧ್ಯ ಆಯ್ತು ಅಂತಂದ್ರೆ ಒಂದು ಡೆಮೋ ವಿಡಿಯೋವನ್ನ ಮಾಡಿ ಹಾಕ್ತೇವೆ, ಯಾವ ತರ ಅರ್ಜಿ ಹಾಕ್ಬೇಕು ತಪ್ಪಿಲ್ಲದಂಗೆ ಅಂತೇಳಿ. ಹಾಗೆ ನೋಡಿ, ಫೀಸ್ ನ ನೀವು ಎಲ್ಲಿ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಆನ್ಲೈನ್ ಮೂಲಕ UPI, ಫೋನ್ ಪೇ, ಗೂಗಲ್ ಪೇ ಇಂದ ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಸರ್ ಹಾಗಾದ್ರೆ ಫೀಸ್ ಎಷ್ಟಿದೆ ಅಂತ ಹೇಳೋದಾದ್ರೆ, ಜನರಲ್ ಅಭ್ಯರ್ಥಿಗಳಿಗೆ ಈ 600 ರೂಪಾಯಿ ಫೀಸ್ ಇದೆ, ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ. ಹಾಗೆ OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಫೀಸ್ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. SC ST ಕೆಟಗರಿ 1 ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ನೀವು ಫ್ರೀ ಆಗಿ ಅರ್ಜಿಯನ್ನು ಹಾಕ್ಬಹುದು ಆಸ್ಪಿರೆಂಟ್ಸ್. ಹಾಗೇನೆ ಈ ಒಂದು ಆಯ್ಕೆ ವಿಧಾನ ನಿಮ್ಗೆಲ್ಲ ಗೊತ್ತಾಯ್ತು, ಯಾವಾಗಿಂದ ಅರ್ಜಿ ಆರಂಭ ಆಗುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತ ಗೊತ್ತಾಯ್ತು, ಫೀಸ್ ಎಷ್ಟು ಅಂತ ಗೊತ್ತಾಯ್ತು. ಹಾಗಾದ್ರೆ ಈಗ ನೋಡೋಣ ಈ ಒಂದು ಆಯ್ಕೆ ವಿಧಾನವನ್ನ ಯಾವ ತರ ಮಾಡ್ತಾರೆ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಏಜ್ ಕ್ರೈಟೇರಿಯಾವನ್ನ ನೋಡೋಣ. ಸೊ ನೋಡ್ತಾ ಇರ್ಬೋದು ಏಜ್ ಕ್ರೈಟೇರಿಯಾಗಳು ಏನೇನಿದಾವೆ ಅಂತ ಹೇಳಿ. ಸೊ ಜನರಲ್ ಅಭ್ಯರ್ಥಿಗಳಿಗೆ 35 ವರ್ಷದವರೆಗೆ ನೀವು ಅರ್ಜಿಯನ್ನ ಹಾಕ್ಬಹುದು. ಅಪ್ ಟು 35 ಏಜ್ ನವರೆಗೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಜನರಲ್ ಅಭ್ಯರ್ಥಿಗಳು ನೀವಾಗಿದ್ರೆ. ನೀವು OBC ಅಭ್ಯರ್ಥಿಗಳು ಆಗಿದ್ರೆ 38 ವರ್ಷದವರೆಗೆ ಅರ್ಜಿಯನ್ನ ಹಾಕ್ಬಹುದು. ಈ SC ST ಕೆಟಗರಿ 1 ಅಭ್ಯರ್ಥಿಗಳು 40 ವರ್ಷದವರೆಗೆ ಅರ್ಜಿಯನ್ನ ಹಾಕ್ಬಹುದು. ನೋಡಿ, 35, 38, 40. ಹಾಗೇನೆ ಕೆಲವೊಂದು ಅಭ್ಯರ್ಥಿಗಳು ಇರ್ತಾರೆ, ಅಂತಹ ಸ್ಪೆಷಲ್ ಏನು ರಿಸರ್ವೇಶನ್ ಇರುವಂತಹ ಅಭ್ಯರ್ಥಿಗಳು. ಎಕ್ಸಾಂಪಲ್, ಮಾಜಿ ಸೈನಿಕ ಆಗಿರ್ಬೋದು, NCC ಮಾಡಿರುವಂತಹ ಅಭ್ಯರ್ಥಿಗಳಾಗಿರ್ಬೋದು, ಸರಿನಾ? ಹಾಗೆ ಅಂಗವಿಕಲ ಅಭ್ಯರ್ಥಿಗಳಾಗಿರ್ಬೋದು, ಹಾಗೆ ವಿಧವಾ ಅಭ್ಯರ್ಥಿಗಳಾಗಿರ್ಬೋದು. ಇವರಿಗೆ ನೋಡ್ತಾ ಇರ್ಬೋದು, ಮೇಲೆ ಏನ್ ಹೇಳಿದ್ವಲ್ವಾ, ಆ ವರ್ಷಗಳನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ 10 ವರ್ಷ ಈ ತರ ನಿಮಗೆ ನೋಡಿ, ಮಾಜಿ ಸೈನಿಕರಿಗೆ 3 ವರ್ಷ ಎಕ್ಸ್ಟ್ರಾ ಸಡಿಲಿಕೆಗಳು ಇರ್ತವೆ. ಸರಿನಾ? ಓಕೆ ಆಸ್ಪಿರೆಂಟ್ಸ್, ಐ ಹೋಪ್ ನಿಮ್ಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ. ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ. ಈಗ ನೋಡೋಣ ಈ ಒಂದು CET ಪ್ಯಾಟರ್ನ್ ಯಾವ ತರ ಇದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನೋಡಿ, ಬಹಳ ಚರ್ಚಿತ ಒಂದು ವಿಷಯ ಏನು ಅಂತ ಹೇಳೋದಾದ್ರೆ, ಈ ಒಂದು PDOದಲ್ಲಿ ಆಯ್ತಾ, PDO ಹುದ್ದೆ ನೇಮಕಾತಿಗೆ ಏನ್ ವೇಟ್ ಮಾಡ್ತಾ ಇದ್ರಿ, ಬಹಳ ಆಯ್ತಾ ಹೈ ಲೆವೆಲ್ ಅಲ್ಲಿ ಚರ್ಚೆ ಆಗಿರೋದು PDO ಬಗ್ಗೆ ಏನಾದ್ರೂ ಇದೆ ಅಂತ ಹೇಳೋದಾದ್ರೆ ಈ ಒಂದು ಸಿಲೆಬಸ್ ನ ಬಗ್ಗೆ. ಯಾಕೆ ಸರ್ ಅಂತ ಹೇಳೋದಾದ್ರೆ, ನೋಡಿ, PDOಗೆ ಐ ಥಿಂಕ್ 3 ಸಲ ಎಕ್ಸಾಮ್ ಆಗಿದಾವೆ, 3 ಸಲ ನೇಮಕಾತಿಗಳು ಆಗಿದಾವೆ ಈ ಹಿಂದಿನ ವರ್ಷಗಳಲ್ಲಿ. ಸೊ ಅವರು 2 ಸಲ ಏನ್ ಮಾಡ್ತಾರೆ, 150 ಮಾರ್ಕ್ಸ್ ಐ ಥಿಂಕ್, ಸರಿನಾ, ಒಂದೇ ಒಂದು ಪೇಪರ್ ಇಟ್ಟಿರ್ತಾರೆ. ಅಂಡ್ ರೀಸೆಂಟ್ ಆಗಿ ಏನ್ ನಡೀತು 2020 ಅಲ್ಲಿ ಐ ಥಿಂಕ್, ಸೊ 2017 ಅಲ್ಲಿ ಐ ಥಿಂಕ್, ಸೊ ಏನ್ ಮಾಡಿರ್ತಾರೆ, ಈ ಒಂದು GK ಪೇಪರ್ ಒಂದು ನಿರ್ದಿಷ್ಟ ಪತ್ರಿಕೆಯನ್ನ ಇಟ್ಟಿದ್ರು, ಯಾವುದಕ್ಕೆ, PDOಗೆ. ಬಟ್ ಇವತ್ತು ಏನ್ ನೋಟಿಫಿಕೇಶನ್ ಆಗಿದೆ ಅಲ್ವಾ, 2024 ಮಾರ್ಚ್ 15ನೇ ತಾರೀಕಲ್ಲಿ ಸಂಪೂರ್ಣವಾಗಿರುವಂತಹ ಏನು ಒಂದು ಪಿಕ್ಚರ್ ಅಂತ ಹೇಳ್ತೀವಿ ಅದು ಬದಲಾಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಮೊಟ್ಟ ಮೊದಲ ಪೇಪರ್ ಸಾಮಾನ್ಯ ಜ್ಞಾನ, ಓಕೆ, GK ಅಂತ ನಾವೇನ್ ಹೇಳ್ತೇವೆ ಅದು. ಸೊ ನಿಮಗೆ 1.5 ತಾಸು ಟೈಮ್ ಅನ್ನ ಕೊಟ್ಟಿರ್ತಾರೆ, 100 ಮಾರ್ಕ್ಸ್ ನ ಒಂದು ಎಕ್ಸಾಮ್ ಇರುತ್ತೆ, ಸರಿನಾ? ಸೊ ಯಾರ್ಯಾರು ಇವತ್ತಿಂದನೇ ಓದ್ಕೊಂತ ಇದ್ದೀರಾ, ಸೊ ನಿಮಗೆ ಈಗ ನಾವು ಹೇಳ್ತಾ ಹೋಗ್ತೇವೆ ಏನೇನು ಓದ್ಕೋಬೇಕು, ಏನೇನು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ನೀವು ನೋಟ್ ಮಾಡ್ತಾ ಹೋಗಿ. ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸ್ ನ ಕೇಳ್ತಾರೆ. CA ಕರೆಂಟ್ ಅಫೇರ್ಸ್ ನ ಕೇಳ್ತಾರೆ. ಸರ್ ಇದನ್ನ ನಾವು ಎಲ್ಲಿಂದ ಓದ್ಕೋಬೇಕು ಸರ್? ಕರೆಂಟ್ ಅಫೇರ್ಸ್ ಯಾವ್ಯಾವ ಓದ್ಕೋಬೇಕು? ನೋಡಿ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಓದ್ಕೋಬೇಕಾಗುತ್ತೆ. ಎಲ್ಲಿಂದ ಓದ್ಕೋಬೇಕು ಹಾಗಾದ್ರೆ? ನೋಡಿ, ಕೆಲವೊಂದು ಬೆಸ್ಟ್ ವೆಬ್ಸೈಟ್ಗಳಿದಾವೆ, ರಾಷ್ಟ್ರ ಮಟ್ಟದಲ್ಲಿ ಒಳ್ಳೊಳ್ಳೆ ವೆಬ್ಸೈಟ್ಗಳಿದಾವೆ. ಈ ದೃಷ್ಟಿ IAS ಅಂತ ಬರುತ್ತೆ. ಯಾವುದು? ದೃಷ್ಟಿ IAS ಅಂತ ಹೇಳಿ ಬರುತ್ತೆ ನೋಡಿ, ದೃಷ್ಟಿ IAS ಅಂತ ಹೇಳಿ ಒಂದು ವೆಬ್ಸೈಟ್ ಬರುತ್ತೆ. ಸೊ ಅದರಲ್ಲಿ ನೀವು ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತೆ ಇನ್ಕ್ಲೂಡಿಂಗ್ ಎಲ್ಲ ಒಂದು ಸ್ಟೇಟ್ ನ ಕರೆಂಟ್ ಅಫೇರ್ಸ್ ನ ಅವ್ರು ಕವರ್ ಮಾಡಿರ್ತಾರೆ. ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೀವು ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಕನ್ನಡ ಅಂತ ಮಾಡ್ಕೊಳ್ಳಿ,
ಆಯ್ತಾ, ಕನ್ನಡ ಅಂತ ಮಾಡ್ಕೊಳ್ಳಿ, ನಿಮಗೆ ಕನ್ನಡದಲ್ಲಿ ಎಲ್ಲ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ನೀವು ಪ್ರತಿ ತಿಂಗಳ ಏನ್ ಮಾಡಿ ಸರ್, ಎಲ್ಲೆಲ್ಲಿಂದ ಓದ್ಕೋಬೇಕು, ಜನವರಿ 2023 ಹಿಡ್ಕೊಂಡು ಅಪ್ ಟು ನಿಮ್ಮ ಎಕ್ಸಾಮ್ ಎಲ್ಲಿವರೆಗೆ ನಡೆಯುತ್ತೆ ಅಲ್ಲಿವರೆಗೆ ಕರೆಂಟ್ ಅಫೇರ್ಸ್ ನ ಓದ್ಕೊಳ್ಳಿ. ಸ್ವಲ್ಪ ಜನವರಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ತುಂಬಾ ಹಳೆಯದಾಗಿರೋದ್ರಿಂದ. ಸ್ವಲ್ಪ ಇಯರ್ ಎಂಡ್ ಆಗ್ತಾ ಏನು ನೀವು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ ತರ ಏನ್ ಬರ್ತೀರಾ ಅವಾಗ ತುಂಬಾ ಡೀಪ್ ಆಗಿ ಓದ್ಕೋಬೇಕಾಗುತ್ತೆ. ಯಾವುದು 2023. 2024 ನಿಮಗೆ ಜನವರಿಯಿಂದ ಅಪ್ ಟು ಈಗೇನು ಮಾರ್ಚ್ ಇದೆ, ನಾಳೆ ಎಕ್ಸಾಮ್ ನಡೆಯುವವರೆಗೆ ಬ್ಯಾಕಪ್ ಪಕ್ಕ ಇರಲೇಬೇಕು. ಸರಿನಾ? ಅದ್ರ ಮೇಲೇನು ನಿಮ್ಗೆ ಕ್ಲಾಸಸ್ಗಳು ಇರ್ತವೆ. ಸೊ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ದೃಷ್ಟಿ IAS ಗೆ ಹೋಗ್ಬೋದು, ಅಥವಾ ಜಾಗರಣ್ ಜೋಶ್ ಅಂತ ಬರುತ್ತೆ, ಜಾಗರಣ್ ಜೋಶ್ ಅಂತ ಬರುತ್ತೆ, ವೆಬ್ಸೈಟ್ ಮತ್ತೆ ಆಪ್ ಇದೆ ಇವ್ರದ್ದು. ಸೊ ಅದನ್ನು ಸಹ ನೀವು ಓದ್ಕೋಬಹುದು. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅದೆಲ್ಲ ಕವರ್ ಮಾಡ್ತಾರೆ. ಜೊತೆಗೆ GK ಟುಡೇ ಅಂತಾನು ಬರುತ್ತೆ. ಯಾವುದು? GK ಟುಡೇ ಅಂತಾನು ಬರುತ್ತೆ. ಸೊ ಅಲ್ಲಿಂದ ನೀವು ಕರೆಂಟ್ ಅಫೇರ್ಸ್ ಗಳನ್ನ ಕವರ್ ಮಾಡ್ಕೋಬಹುದು ಆಸ್ಪಿರೆಂಟ್ಸ್. ಹಾಗೆ ಸಾಮಾನ್ಯ ವಿಜ್ಞಾನದ ವಿಷಯಗಳು, ಜನರಲ್ ಸೈನ್ಸ್ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಫಿಸಿಕ್ಸ್ ಕೇಳ್ತಾರೆ, ಕೆಮಿಸ್ಟ್ರಿ ಕೇಳ್ತಾರೆ, ಬಯಾಲಜಿ ಕೇಳ್ತಾರೆ. ಸರ್ ಏನು ಓದ್ಕೋಬೇಕು ಇದಕ್ಕೆ? 5ರಿಂದ 10ನೇ ತರಗತಿಯ ಮಕ್ಕಳ ಪುಸ್ತಕಗಳೇನಿದಾವೆ ನಮ್ಮ ಕರ್ನಾಟಕದ DSERT ಅಂದ್ರೆ ಕರ್ನಾಟಕ ಸ್ಟೇಟ್ ಬುಕ್ಸ್ ಗಳಾಗಿರ್ಬೋದು, ಅಥವಾ NCERT ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದೋದಕ್ಕೆ ಆರಂಭ ಮಾಡಿ. ಹಾಗೆ ಭೂಗೋಳಕ್ಕೂ ಸಹ ಒನ್ಸ್ ಅಗೇನ್ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು 5ರಿಂದ 10ನೇ ತರಗತಿ ಮಕ್ಕಳ ಪುಸ್ತಕಗಳು ಜೊತೆಗೆ ಕೆಲವೊಂದು ಸ್ಪೆಷಲೈಸ್ಡ್ ಬುಕ್ಗಳು ಇದಾವೆ. ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಹೇಳೋದಾದ್ರೆ ಐ ಥಿಂಕ್ ಬಡೇಮಿಯಾ ಸರ್ ಅಂತಿದ್ದಾರೆ, ಅವರು ಬರೆದಿರುವಂತಹ ಪುಸ್ತಕ ಎಕ್ಸಲೆಂಟ್ ಆಗಿದೆ, ಅದನ್ನಾದ್ರೂ ಓದ್ಕೋಬಹುದು. ಅಥವಾ KM ಸುರೇಶ್ ಸರ್ ಬರೆದಿರುವಂತಹ ಪುಸ್ತಕ. ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಾಗಿದ್ರೆ ಸರಿನಾ, ಒಬ್ರು ಆಥರ್ ಇದ್ದಾರೆ, ವರ್ಲ್ಡ್ ಹಿಸ್ಟ್ರಿಯನ್ನು ಬರೆದಿದ್ದಾರೆ, ಇಂಡಿಯನ್ ಹಿಸ್ಟ್ರಿಯನ್ನು ಬರೆದಿದ್ದಾರೆ, ಮಾಜಿದ್ ಹುಸೇನ್ ಅಂತ ಹೇಳಿ. ಯಾರು? ಮಾಜಿದ್ ಹುಸೇನ್. ಅದನ್ನಾದ್ರೂ ನೀವು ಓದ್ಕೋಬಹುದು. ಸರಿನಾ? ಅಲ್ಲಿ ನಿಮಗೆ ಟೋಟಲಿ 360 ಡಿಗ್ರಿ ಕವರ್ ಆಗೋಗುತ್ತೆ. ನೆಕ್ಸ್ಟ್ ನೋಡಿ, ಸಮಾಜ ವಿಜ್ಞಾನದ ವಿಷಯಗಳು. ಸರ್ ಇದರಲ್ಲಿ ಏನೇನು ಓದ್ಕೋಬೇಕು ಸರ್ ನಾವು? ಒನ್ಸ್ ಅಗೇನ್ 5ರಿಂದ 10ನೇ ತರಗತಿಯ ಮಕ್ಕಳ ಪುಸ್ತಕಗಳು, ಜೊತೆಗೆ PUC 11ನೇ ತರಗತಿದು 12ನೇ ತರಗತಿದು ಇತಿಹಾಸ ಪುಸ್ತಕಗಳು. ಓಕೆ, ಇತಿಹಾಸ ಪುಸ್ತಕದಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ? ಆರ್ಟ್, ಕಲ್ಚರ್ ಪ್ರತಿಯೊಂದಲ್ಲಿ ಕವರ್ ಆಗುತ್ತೆ. ಹಾಗೆ 5ರಿಂದ 10ನೇ ತರಗತಿಯ ಮಕ್ಕಳ ಪುಸ್ತಕಗಳಲ್ಲಿ ಏನ್ ಓದ್ಕೋಬೇಕು ಸರ್ ನಾವಲ್ಲಿ? ಸೋಷಲ್ ಅನ್ನ ಓದ್ಕೋಬೇಕು. ಸೋಷಲ್ ಅಲ್ಲಿ ಹಿಸ್ಟ್ರಿ ಕವರ್ ಆಗುತ್ತೆ, ಸಿವಿಕ್ಸ್ ಕವರ್ ಆಗುತ್ತೆ, ರಾಜ್ಯಶಾಸ್ತ್ರ ಅಂತೀವಲ್ವಾ ಅದು, ಎಕನಾಮಿಕ್ಸ್ ಕವರ್ ಆಗುತ್ತೆ, ಸ್ವಲ್ಪ ಮಟ್ಟಿನ ಎನ್ವೈರನ್ಮೆಂಟಲ್ ಸೈನ್ಸ್ ಕವರ್ ಆಗುತ್ತೆ. ನೋಡಿ, ಇಷ್ಟೆಲ್ಲ ಕವರ್ ಆಗುತ್ತೆ. ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್, ಜಿಯೋಗ್ರಫಿನೂ ಕವರ್ ಆಗುತ್ತೆ. ಸರಿನಾ ಫ್ರೆಂಡ್ಸ್? ಸರ್ ಇಷ್ಟು ಓದಿದ್ರೆ ಸಾಕ? ನೋಡಿ, ಇಷ್ಟು ಓದೋದ್ರ ಜೊತೆಗೇನೆ ನೀವೇನ್ ಮಾಡ್ಕೋಬೇಕು? PUC 11 ಮತ್ತೆ 12ನೇ ತರಗತಿಯ ಇತಿಹಾಸ ಪುಸ್ತಕಗಳನ್ನ ಓದ್ಕೊಂಡ್ರೆ ಆರ್ಟ್, ಕಲ್ಚರ್ ಪ್ರತಿಯೊಂದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಡಿಗ್ರಿ ಲೆವೆಲ್ದು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ಬಿಡಿಸ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು. ನೋಡಿ, ನಾವು ಇದೀಗ ಹೇಳಿದ್ವಿ ನಿಮಗೆ, ಇತಿಹಾಸದ ವಿಷಯನೂ ಕವರ್ ಆಗುತ್ತೆ, ಜೊತೆಗೆ ಸಮಾಜ ಯಾವ ತರ ಇತ್ತು ಸರ್ನ, ಸಮಾಜದಲ್ಲಿ ಯಾವ ತರ ಚೇಂಜಸ್ ಗಳು ಆಯ್ತು, ಪ್ರೀ ಇಂಡಿಪೆಂಡೆನ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್, ಸ್ವತಂತ್ರಕ್ಕಿಂತ ಮುಂಚೆ ಯಾವ ತರ ಇತ್ತು, ಸ್ವತಂತ್ರ ಆದ್ಮೇಲೆ ಯಾವ ತರ ಇತ್ತು, ಇವೆಲ್ಲ ಬ್ಯಾಕಪ್ ನಿಮ್ಗೆ ಎಲ್ಲಿ ಸಿಗ್ತವೆ? 5ರಿಂದ 12ನೇ ತರಗತಿಯ ಮಕ್ಕಳ ಪುಸ್ತಕಗಳಲ್ಲಿ ಸಿಗ್ತವೆ. ಅದರ ಜೊತೆಗೇನೆ ಇತಿಹಾಸದ ಕೆಲವೊಂದು ಎಕ್ಸ್ಪರ್ಟ್ಗಳು ಬರೆದಿರುವಂತಹ ಪುಸ್ತಕಗಳು. ಎಕ್ಸಾಂಪಲ್ ನಮ್ಮ ಭಾರತೀಯ ಸಮಾಜ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟಂಗೆ KNA ಅಂತ ಕರ್ನಾಟಕದಲ್ಲಿ ಇದ್ದಾರೆ, ಅವರು ಬರೆದಿರುವಂತಹ ಪುಸ್ತಕ. ಅಥವಾ ನೀವು ಇಂಗ್ಲಿಷ್ ಮೀಡಿಯಂ ಓದ್ತೀನಿ ಅನ್ನೋದಾಗಿತ್ತು ಅಂತಂದ್ರೆ ಸತೀಶ್ ಚಂದ್ರ ಅವರು ಬರೆದಿರುವಂತಹ ಪುಸ್ತಕ, ಬಿಪಿನ್ ಚಂದ್ರ ಅವರು ಬರೆದಿರುವಂತಹ ಪುಸ್ತಕ, ಅದನ್ನೆಲ್ಲವನ್ನ ನೀವು ಓದ್ಕೋಬಹುದು. ಸರಿನಾ ಫ್ರೆಂಡ್ಸ್? ಓಕೆ, ಒನ್ಸ್ ಅಗೇನ್ ನೋಡಿ, ಕರ್ನಾಟಕ ಮತ್ತು ಭಾರತದ ಇತಿಹಾಸ ನಾವು ಇದೀಗ ಹೇಳಿದ್ವಿ ನಿಮಗೆ. ಸರಿನಾ? ಕನ್ನಡ ಅಭ್ಯರ್ಥಿಗಳು K ಸದಾಶಿವ ಅವರು ಬರೆದಿರುವಂತಹ ಪುಸ್ತಕಗಳನ್ನ ಓದ್ಕೋಬಹುದು ಇತಿಹಾಸದ ಮೇಲೆ. ಅಥವಾ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಾಗಿದ್ರೆ ನೀವು ಸತೀಶ್ ಚಂದ್ರ ಅಥವಾ ಬಿಪಿನ್ ಚಂದ್ರ, ಹಾಗೆ ರಾಮ್ ಚರಣ್ ಶರ್ಮಾ ಅಂತ ಬರ್ತಾರೆ. ರಾಮ್ ಶರಣ್ ಶರ್ಮಾ. ಸೊ ಅವರು ಬರೆದಿರುವಂತಹ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಅದರಿಂದನೇ ಓದ್ಬೇಕಾಗತ್ತೆ. ಮತ್ತೆ ಸರಿನಾ, ನೀವು ಸ್ವಲ್ಪ ಓದ್ಕೊಂಡು ನಾಳೆ, ಯಾಕಂದ್ರೆ ಇದು ಡಿಗ್ರಿ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಆ ತರ KS ಲೆವೆಲ್ಗೆ ಓದ್ಬೇಕಾಗುತ್ತೆ. ನೆಕ್ಸ್ಟ್, ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ. ಸರ್ ಇದಕ್ಕೇನು ಓದ್ಕೋಬೇಕು? ಲಕ್ಷ್ಮೀಕಾಂತ್ ಓದ್ಕೊಳ್ಳಿ, ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು. ಕನ್ನಡದವರು PS ಗಂಗಾಧರ್ ಸರ್ ಬರೆದಿರುವಂತಹ ಏನು ಈ ಒಂದು ಸಂವಿಧಾನ ಪುಸ್ತಕ ಇದೆ, ಅದನ್ನ ಓದ್ಕೋಬಹುದು. ಅದರಲ್ಲಿ ಇನ್ಕ್ಲೂಡಿಂಗ್ PubAd ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕವರ್ ಆಗುತ್ತೆ. ಲಕ್ಷ್ಮೀಕಾಂತ್ ಕನ್ನಡ ವರ್ಷನೂ ಇದೆ ಸರ್ನ, ನೀವು ಅಮೆಝಾನ್ ಅಲ್ಲಿ ತರಿಸ್ಕೊಂಡು ಓದೋದಕ್ಕೆ ಆರಂಭ ಮಾಡಿ. ಹಾಗೇನೆ ಪ್ರಾಯೋಗಿಕ ಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿಯನ್ನು ಕೇಳಲಾಗುತ್ತೆ SSLC ಲೆವೆಲ್ ನವರೆಗೆ. ಇದಕ್ಕೆ ಏನ್ ಮಾಡಿ, ಈ ಹಿಂದೆ ಏನು ಎಕ್ಸಾಮ್ಸ್ ಗಳು ನಡೆದಿದ್ದಾವೆ ಅಲ್ಲಿ ಯಾವ್ಯಾವ ಮೆಂಟಲ್ ಎಬಿಲಿಟಿಗಳನ್ನ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನೀವು ಒಂದು 10ರಿಂದ 15 ಲೆಕ್ಕಗಳನ್ನ ಅಥವಾ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು. ಒನ್ಸ್ ಅಗೇನ್ ನಾವು ಮೇಲೆ ಹೇಳಿದ್ವಲ್ವಾ, KNA ಕನ್ನಡ ಪುಸ್ತಕ ಇತಿಹಾಸದ ಮೇಲೆ, ಅಥವಾ K ಸದಾಶಿವ ಅವರು ಬರೆದಿರುವಂತಹ ಇತಿಹಾಸ ಪುಸ್ತಕ ಆಗಿರ್ಬೋದು, ಅದನ್ನೆಲ್ಲ ನೀವು ಓದಲೇಬೇಕಾಗತ್ತೆ, ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದ ಪುಸ್ತಕಗಳು.
ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆ ಯಾವ ತರ ಆಯಿತು, ಸಾಮಾಜಿಕ ಬದಲಾವಣೆಗಳು ಯಾವ ತರ ಆಯಿತು. ಸಾಮಾಜಿಕ ಬದಲಾವಣೆಗಳಲ್ಲಿ ಒನ್ಸ್ ಅಗೇನ್ ಹಿಸ್ಟ್ರಿ ಕವರ್ ಆಗುತ್ತೆ. ಭೂ ಸುಧಾರಣೆಯಲ್ಲಿನೂ ಹಿಸ್ಟ್ರಿ ಸ್ವಲ್ಪ ಮಟ್ಟನ ಏನು ಸೋಷಿಯಲ್ ಪುಸ್ತಕಗಳು ನೀವೇನು ಓದ್ಕೊಂತೀರ, ಬಿಕಾಸ್ ನೋಡಿ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಿದ್ರೆ ಸರಿನಾ, ಅದರಲ್ಲಿ ನಿಮಗೆ ಕವರ್ ಆಗುತ್ತೆ. ಅಂಡ್ ಇದ್ರ ಮೇಲೆ ಒಂದು ಸ್ಪೆಷಲ್ ಕ್ಲಾಸ್ ಸಹ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಇರುತ್ತೆ. ನೆಕ್ಸ್ಟ್ ಕರ್ನಾಟಕದ ಅರ್ಥವ್ಯವಸ್ಥೆ, ಎಕನಾಮಿಕ್ ಸಿಸ್ಟಮ್ ಯಾವ ತರ ಇದೆ, ಹಾಗೆ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿಗಳ ಕುರಿತ ವಿಷಯಗಳು. ಸೊ ಇದಕ್ಕೆ ನೀವೇನು ಓದ್ಕೋಬೇಕಾಗತ್ತೆ, HRK ಅವರ ಪುಸ್ತಕಗಳನ್ನ ಓದ್ಕೋಬೇಕಾಗತ್ತೆ. ಈ ಯಾವ್ದಕ್ಕೆ, ಎಕನಾಮಿಕ್ಸ್ಗೆ. ಕನ್ನಡ, ಯಾಕಂದ್ರೆ ಕರ್ನಾಟಕದ ಬಗ್ಗೆ ಕೇಳ್ತಾ ಇದ್ದಾರೆ ತಾನೆ, ಹೌದು. ಸೊ HRK ಅವರು ಬರೆದಿರುವಂತಹ ಪುಸ್ತಕಗಳನ್ನ ಓದ್ಕೊಳ್ಳಿ. ಹಾಗೇನೆ ಪ್ರಸ್ತುತ ಸ್ಥಿತಿಗತಿಯ ಕುರಿತು ನೀವು ಮಾಡ್ಬೇಕಂತಂದ್ರೆ ಈ ಒಂದು ಆರ್ಥಿಕ ಸಮೀಕ್ಷೆ ಅಂತ ನೀವು ಕೇಳಿದಿರ್ತಾನೆ, ಎಸ್. ಸೊ ಅದು PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೇವೆ. ಓಕೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿನೂ ಹಾಕಿರ್ತೇವೆ, ಇವತ್ತು ಸಹ ಹಾಕ್ತೇವೆ. ಸೊ ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡು ಓದೋದಕ್ಕೆ ಆರಂಭ ಮಾಡಿ. ಅದ್ರ ಜೊತೆಗೆ ಇತ್ತೀಚಿನ ಬಜೆಟ್ ಏನು ಮಂಡಿಸಿದ್ರು ಸಿದ್ದರಾಮಯ್ಯ ಸಾಹೇಬರು, ಸೊ ಅದನ್ನು ಸಹ ಓದ್ಕೊಳ್ಳಿ. ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು. ಸೊ ನೋಡಿ, ಅಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಓದ್ಕೋಬೇಕಾಗತ್ತೆ. ಅದರ ಬಿಗಿನಿಂಗ್, ಅದರ ಡೆವಲಪ್ಮೆಂಟ್, ಅದರ ಸದ್ಯದ ಪರಿಸ್ಥಿತಿ ಪ್ರತಿಯೊಂದು ಕೇಳಲಾಗತ್ತೆ ಇಲ್ಲಿ. ಬಟ್ ಎಷ್ಟು ಮಾರ್ಕ್ಸ್ ಕೇಳ್ತೀವಿ ಆತರ ಏನ್ ಕೊಟ್ಟಿಲ್ಲ, ಬಟ್ ಓದ್ಕೋಬೇಕಾಗತ್ತೆ. ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಸ್ಥೆಯ ವಿಷಯಗಳು, ಸರಿನಾ. ಈ ಸಹಕಾರ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನ್ ಹೇಳ್ತೇವೆ, ವಿಚ್ ಇಸ್ ದ ಬ್ಯಾಕ್ ಬೋನ್ ಆಫ್ ಈ ಒಂದು ರೂರಲ್ ಡೆವಲಪ್ಮೆಂಟ್ ಏನಿದಾವೆ, ಸೊ ಅವನ್ನೆಲ್ಲ ಓದ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಒಂದು ಕಂಪೈಲೇಷನ್ ವಿಡಿಯೋ ನಿಮಗೆ ಆದಷ್ಟು ಬೇಗ ನಾವು ನಮ್ಮ ಚಾನಲ್ ಕಡೆಯಿಂದ ಸರಿನಾ ನಿಮಗೆ ಸಿಗುತ್ತೆ. ಯಾವುದು, ಈ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಜೊತೆಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಅಂತ ಏನಿದೆ ಆ ಒಂದು ವಿಷಯದ ಮೇಲೆ. ಹಾಗೇನೆ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ಸೈನ್ಸ್ ಮತ್ತೆ ಟೆಕ್ನಾಲಜಿಯ ಪಾತ್ರ. ಸರ್ ಇದಕ್ಕೇನು ಓದ್ಕೋಬೇಕು ನೀವು ನೋಡಿ, ಕರೆಂಟ್ ಅಫೇರ್ಸ್ ನ ಓದ್ಕೊಳ್ಳಿ ಅಂತ ಹೇಳಿದ್ವಲ್ವಾ. ನೋಡಿ, ಕರ್ನಾಟಕದ ಕರೆಂಟ್ ಅಫೇರ್ಸ್ಗೆ ನೀವೇನ್ ಮಾಡಿ ಡೆಡಿಕೇಟೆಡ್ ಈ ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು ಅಥವಾ ಚಾಣಕ್ಯ ಆಗಿರ್ಬೋದು, ಅಥವಾ ನಿಮಗೆ ಯಾವುದು ಪರ್ಫೆಕ್ಟ್ ಅಂತ ಅನ್ಸುತ್ತೆ ಆ ಮ್ಯಾಗಝಿನ್ 1 ಇಯರ್ದು ನೀವೇನ್ ಮಾಡಿ ತಗೊಳ್ಳಿ. ಅದರಲ್ಲಿ ಕರ್ನಾಟಕದ ಕರೆಂಟ್ ಅಫೇರ್ಸ್ ಏನ್ ಕವರ್ ಮಾಡಿರ್ತಾರೆ, ಅದರಲ್ಲಿ ಸರ್ಕಾರದ ಕೆಲವೊಂದು ಯೋಜನೆಗಳಿಗೆ ಸೈನ್ಸ್ ಮತ್ತೆ ಟೆಕ್ನಾಲಜಿಗಳನ್ನ ಏನೇನು ಬಳಸ್ಕೊಂತ ಇದಾರೆ ಅಂತಾನು ಕವರ್ ಮಾಡಿರ್ತಾರೆ. ಅದನ್ನ ನೀವು ಎತ್ಕೊಂಡು ಅಧ್ಯಯನ ಮಾಡ್ಲೇಬೇಕಾಗತ್ತೆ, 1 ಇಯರ್ದು ಓದ್ಲೇಬೇಕಾಗತ್ತೆ. ಹಾಗೇನೆ ನೋಡಿ, ಕರ್ನಾಟಕಕ್ಕೆ ಪರಿಸರ ಸಂಬಂಧಿ ಸಮಸ್ಯೆಗಳು, ಎಸ್, ಎನ್ವೈರನ್ಮೆಂಟಲ್ ಇಶ್ಯೂಸ್. ಸರ್ ಇದನ್ನ ಎಲ್ಲಿಂದ ಓದ್ಕೋಬೇಕು, ಒನ್ಸ್ ಅಗೇನ್ ನೀವು ಕರ್ನಾಟಕದ ಬೆಸ್ಟ್ ಮ್ಯಾಗಝಿನ್ಸ್ ಗಳು ಏನಿದಾವೆ ಅದನ್ನ ತೆಗೆದುಕೊಂಡು 1 ವರ್ಷದ್ದು ಆಯ್ತಾ, ಅವರ ಆಫೀಸಿಗೆ ಫೋನ್ ಮಾಡಿದ್ರೆ ನಿಮಗೆ ಸಿಗುತ್ತೆ, 1 ಇಯರ್ದು ಅವ್ರು ಕೊಡ್ತಾರೆ, ಸರಿನಾ. ಸೊ ಅದನ್ನ ತರಿಸ್ಕೊಂಡು ನೀವೇನ್ ಮಾಡಿ, ಎನ್ವೈರನ್ಮೆಂಟಲ್ ಇಶ್ಯೂಸ್ ಗಳು ಏನೇನಾಗಿದ್ದಾವೆ 1 ವರ್ಷದ ಕೆಳಗಡೆ ಅಥವಾ ಈಗ ಸದ್ಯಕ್ಕೆ ಏನೇನಿದಾವೆ ಪ್ರತಿಯೊಂದು ಮಾಹಿತಿ ಅಲ್ಲಿ ನಿಮಗೆ ಸಿಗುತ್ತೆ. ಇವನ್ ಇವತ್ತೇನ್ ರೆಕಾರ್ಡ್ ಮಾಡ್ತಾ ಇದೆ, ಮಾರ್ಚ್, ಏಪ್ರಿಲ್, ಮೇ, ಮುಂದೆ ಅವ್ರನ್ನು ಕವರ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಮೆಂಟಲ್ ಎಬಿಲಿಟಿಯ ಪ್ರಾಬ್ಲಮ್ ಗಳನ್ನ ಕೇಳ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಟೋಟಲ್ ಆಗಿ ಏನಿಂದ ಹಿಡ್ಕೊಂಡು ಅಪ್ ಟು ಓ ವರೆಗೆ ಇಷ್ಟು ಯೂನಿಟ್ಗಳು ಇದಾವೆ ಯಾವ್ದ್ರಲ್ಲಿ, GK ಪೇಪರ್ ಅಲ್ಲಿ, ಸರಿನಾ ಫ್ರೆಂಡ್ಸ್. ಹಾಗೆ ಈಗ ನೋಡೋಣ ಈ ಒಂದು ಪೇಪರ್ 2 ಬಹಳ ಚರ್ಚೆ ಆದಂತಹ ವಿಷಯ ಅಂತ ಹೇಳ್ಬೋದು. ಪೇಪರ್ 2 ಸರ್ ಇದರಲ್ಲಿ ಏನ್ ಓದ್ಕೋಬೇಕು ಅಂತ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು ಬಹಳ ಸಿಂಪಲ್ ಆಗಿರುತ್ತೆ, ಬಟ್ ತುಂಬಾ ಪರ್ಫೆಕ್ಟ್ ಆಗಿ ಓದ್ಕೊಂಡ್ರೆ ನೀವು ಇಲ್ಲಿ ಗರಿಷ್ಠ ಮಾರ್ಕ್ಸ್ ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಪೇಪರ್ 1 ಪೇಪರ್ 2 ಗೆ ಕಂಪೇರ್ ಮಾಡೋದ್ರೆ ಪೇಪರ್ 2 ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನ ಗಳಿಸ್ಕೋಬಹುದು ನೀವು. ಹೆಂಗಂತ ಹೇಳೋದಾದ್ರೆ ನೋಡಿ, ಸಾಮಾನ್ಯ ಕನ್ನಡ ಏನ್ ಓದ್ಕೋಬೇಕು ಸರ್ ಇದಕ್ಕೆ, ಸಾಮಾನ್ಯ ಕನ್ನಡ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, 35 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. 35 ಮಾರ್ಕ್ಸ್ ಅಂದ್ರೆ ನೀವು ಆರಾಮಾಗಿ ಗಳಿಸಬಹುದು. ಸೊ ಒನ್ಸ್ ಅಗೇನ್ 5 ರಿಂದ 12ನೇ ತರಗತಿ ಮಕ್ಕಳ ಪುಸ್ತಕಗಳ ಹಿಂದೆ ಭಾಷಾಭ್ಯಾಸ ಅಂತ ಕೊಟ್ಟಿರ್ತಾರೆ ನೋಡಿ, ಭಾಷಾಭ್ಯಾಸ. ಅದರಲ್ಲಿ ಗ್ರಾಮರ್ ಕೊಟ್ಟಿರ್ತಾರೆ, ಗ್ಲೋಸರಿ ಅಂದ್ರೆ ಕಠಿಣ ಪದಗಳ ಅರ್ಥ ಕೊಟ್ಟಿರ್ತಾರೆ, ತತ್ಸಮ ತದ್ಭವ ಪ್ರತಿಯೊಂದು ಕವರ್ ಮಾಡಿರ್ತಾರೆ ಅಲ್ಲಿ. ಸರ್ 5 ರಿಂದ 12ನೇ ತರಗತಿದು ಇವನ್ ಟೆಕ್ಸ್ಟ್ ಬುಕ್ಗಳು ಆನ್ಲೈನ್ ಅಲ್ಲಿನೂ ಸಿಗ್ತಾವೆ ನಿಮ್ಗೆ. ಸೊ ಅದನ್ನ ತಗೊಂಡು ನೀವೇನ್ ಮಾಡಿ 5 ರಿಂದ 12ನೇ ತರಗತಿದು ಓನ್ಲಿ ಭಾಷಾಭ್ಯಾಸಗಳು ಏನೇನಿರ್ತವೆ ಅದನ್ನೆಲ್ಲ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಕವಿ ಕೃತಿ ಪರಿಚಯಗಳು ಅಂತ ಕರಿತೀವಲ್ವಾ. ಸೊ ಯಾವ ಕವಿಗೆ ಯಾವ ಒಂದು ಅವಾರ್ಡ್ ಸಿಕ್ತು, ಯಾವ ಅವರು ವರ್ಕ್ ಅನ್ನ ಬರೆದಿದ್ದಾರೆ, ಅವೆಲ್ಲವೂ ಇಲ್ಲಿ ಓದ್ಕೋಬೇಕಾಗತ್ತೆ. ಹಾಗೆ ಸಾಮಾನ್ಯ ಇಂಗ್ಲಿಷ್ ನೋಡಿ, ಸಾಮಾನ್ಯ ಇಂಗ್ಲಿಷ್ಗೆ ಪ್ಯೂರ್ ಗ್ರಾಮರ್, ಅದ್ರ ಜೊತೆಗೆ ವೊಕ್ಯಾಬುಲರಿ ನಾಲೆಜ್, ಸರಿನಾ. ಹಾಗೇನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸೋದ್ರಿಂದ ನಿಮಗೆ ಈ ಒಂದು ಸಾಮಾನ್ಯ ಇಂಗ್ಲಿಷ್ ನ ನಾಲೆಜ್ ನಿಮಗೆ ಅರ್ಥ ಆಗತ್ತೆ. ಜನರಲ್ ಗ್ರಾಮರ್ ಓದ್ಕೋಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ವೊಕ್ಯಾಬುಲರಿಗಳನ್ನ ನೋಡ್ಕೋಬೇಕಾಗತ್ತೆ. ವೊಕ್ಯಾಬುಲರಿಗಳಲ್ಲಿ ಸಪರೇಟ್ ಆಗಿ ಬೇರೆ ಬೇರೆ ಬರ್ತಾವ, ಮತ್ತೆ ಆಂಟೋನಿಮ್, ಸಿನೋನಿಮ್ ಪ್ರತಿಯೊಂದು ಬರ್ತಾವ ಅದರಲ್ಲಿ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇವೆ. ಹಾಗೇನೆ ಈ ಒಂದು ಕಂಪ್ಯೂಟರ್ ಜ್ಞಾನ, ಸರ್ನ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ 30 ಕ್ವಶನ್ಸ್ ಗಳು ಬರ್ತವೆ ನೋಡಿ. ಫ್ರೆಂಡ್ಸ್, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ವಿ ಜೆನ್ಯೂನ್ಲಿ ಟ್ರೈ ಟು ಕವರ್ ಎವ್ರಿಥಿಂಗ್. ಓಕೆ, 360 ಡಿಗ್ರಿಯಿಂದ
ಟೋಟಲ್ ಆಗಿ ಕವರ್ ಮಾಡುವಂತ ಪ್ರಯತ್ನ ಆಗುತ್ತೆ. PDO ಹುದ್ದೆ ಅಂತಾನೆ ಅಲ್ಲ, ಯಾವುದೇ ಹುದ್ದೆಗೆ ನೀವು ಪ್ರಯತ್ನ ಮಾಡ್ತಾ ಇರಬಹುದು. ಸೊ ನಮ್ಮ ಕಡೆಯಿಂದ ಈ ಸಾಮಾನ್ಯ ಇಂಗ್ಲಿಷ್ ಮತ್ತು ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಸ್ಗಳು ಇರ್ತವೆ. ಸೊ ಪೇಪರ್ 2ಗೂ ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್. ಹಾಗೆ GK ಪೇಪರ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್. ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತು? 200 ಮಾರ್ಕ್ಸ್ಗೆ ಯಾರು ಹೈಯೆಸ್ಟ್ ಅನ್ನ ಮಾಡ್ತೀರಾ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಆಗುತ್ತೆ, ನಿಮ್ಮ ರಿಸರ್ವೇಶನ್ ನ ಅನ್ವಯ. ಹಾಗೆ ಯಾವುದೇ ರೀತಿಯಾಗಿರುವಂತಹ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ. ಸೊ ಯಾರು ಹೈಯೆಸ್ಟ್ ನ ಮಾಡ್ತಾರ ನಿಮ್ಮ ಒಂದು ಸ್ಕೋರ್ ಪ್ರಕಾರ, ನಿಮ್ಮ ರಿಸರ್ವೇಶನ್ ಪ್ರಕಾರ ಸೀಟ್ಗಳು ಎಷ್ಟಿದಾವೆ ಲಭ್ಯ ಇದಾವೆ ನೋಡ್ಕೊಂಡು ಏನ್ ಮಾಡ್ತಾರೆ, ನಿಮ್ಮನ್ನ ಅಪಾಯಿಂಟ್ಮೆಂಟ್ ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ಪೇಪರ್ಗಳು ಇರ್ತವೆ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ. ಅಂಡ್ KPSC ಅವರು ಸೆಟ್ ಮಾಡ್ತಾ ಇದಾರೆ ಅಂತಂದ್ರೆ ಸರಿನಾ, ಬಹಳ ಜವಾಬ್ದಾರಿಯಿಂದ, ಬಹಳ ಒಂದು ಆಯ್ತಾ, ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ಅವರು ಸೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ಸರಿನಾ, ಅಟ್ಲೀಸ್ಟ್ ಇವತ್ತಿಂದಾನೇ ನೀವು ಓದೋದಕ್ಕೆ ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ನೀವು PDO ಹುದ್ದೆಗಳನ್ನ ಪಡೆಯಬಹುದು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಬಹಳ ಥೊರೋಲಿ ಹೇಳಿದ್ದೇವೆ ಏನೇನು ಓದ್ಕೋಬೇಕು ಅಂತ ಹೇಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಯ್ತಾ, ಈ ಒಂದು ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅಂಡ್ ಸಾಧ್ಯ ಆಯ್ತು ಅಂತಂದ್ರೆ ಸಾಮಾನ್ಯ ಕನ್ನಡಗೆ ಸಂಬಂಧಪಟ್ಟಂಗೆನೆ ಕ್ಲಾಸಸ್ಗಳು ಇರ್ತವೆ. ಅಂಡ್ ಒಂದು ಡೆಡಿಕೇಟೆಡ್ ವಿಡಿಯೋ ಇರುತ್ತೆ ಯಾವ್ದ್ರ ಮೇಲೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ತರ ಬೆಳೆದು ಬಂತು, ಅದರ ಪ್ರಸ್ತುತ ಸ್ಥಿತಿಗತಿ ಏನು, ಅದ್ರ ಮೇಲೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ, ಹಾಗೆ ಗ್ರಾಮೀಣ ಸಹಕಾರ ಸಂಸ್ಥೆ ವಿಷಯಗಳು ಏನಿದಾವೆ ಆ ಒಂದು ಟಾಪಿಕ್ ಮೇಲೆ, ಜೊತೆಗೆ ಭೂ ಸುಧಾರಣೆಗಳ ಆಕ್ಟ್ಗಳು ಏನಿದಾವೆ ಅದ್ರ ಮೇಲೆ. ಸೊ ಈ ಎಲ್ಲ ವಿಷಯಗಳ ಮೇಲೆ ನಿಮಗೆ ಕ್ಲಾಸಸ್ಗಳು ನಮ್ಮ ಚಾನಲ್ ಕಡೆಯಿಂದ ಫ್ರೀ ಆಗಿ ನಿಮಗೆ ಸಿಗುತ್ತವೆ ಅಂತ ಹೇಳ್ತಾ, ಪ್ರತಿ ಕ್ಷಣದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ. ಹಾಗೇನೆ ಇದ್ರ ಜೊತೆಗೆ ಕಂಪಲ್ಸರಿ ಕನ್ನಡ ಪೇಪರ್ನು ಇರುತ್ತೆ. ಅದು ಯಾರಿಗೆ ಅಂತ ಹೇಳೋದಾದ್ರೆ ಎಲ್ಲರಿಗೂ ಇರುತ್ತೆ ಆಯ್ತಾ, ಇವನ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ಇರುತ್ತೆ. ಆಲ್ರೆಡಿ ನೀವು ಪಾಸ್ ಆಗಿದ್ರೆ ಆಯ್ತಾ, 2022 ನವೆಂಬರ್ ನಂತರ ಅಂತ ಹೇಳ್ತಾ ಇದಾರೆ ಅವರು. ಸೊ ನೋಡ್ತಾ ಇರ್ಬೋದಾ ಫ್ರೆಂಡ್ಸ್, ಈ ಒಂದು 29/11/2022 ನಂತರ, ನವೆಂಬರ್ 2022 ಅಥವಾ ಅದರ ನಂತರ ಯಾರ್ಯಾರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಪಾಸ್ ಆಗಿದ್ದೀರಾ ಅವರಿಗೆ ಈ ಒಂದು ಈ ಏನು PDO ಹುದ್ದೆಗೆ ಕಂಪಲ್ಸರಿ ಕನ್ನಡ ಬರಿಬೇಕಾಗಿರುತ್ತೆ. ಅದರಿಂದ ಎಕ್ಸಾಮಿಷನ್ ಇರುತ್ತೆ. ಯಾರಿಗೆ 2022 ನವೆಂಬರ್ ನಂತರ ಯಾರ್ಯಾರು ಈ ಒಂದು ಕಂಪಲ್ಸರಿ ಕನ್ನಡವನ್ನ ಪಾಸ್ ಆಗಿದ್ದೀರಾ, ಸೊ ನಿಮಗೆ ಮತ್ತೆ ಕಂಪಲ್ಸರಿ ಕನ್ನಡ ಬರೆಯುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾದ್ರೆ ಯಾರು ಬರಿಬೇಕಾಗುತ್ತೆ ಅಂತ ಹೇಳೋದಾದ್ರೆ, ಇದುವರೆಗೂ ಯಾರು ಕಂಪಲ್ಸರಿ ಕನ್ನಡವನ್ನ ಪಾಸ್ ಆಗಿರಲ್ಲ ಅಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕಾಗುತ್ತೆ, ಈ 150 ಮಾರ್ಕ್ಸಿನ ಕಂಪಲ್ಸರಿ ಕನ್ನಡ ಪೇಪರ್ ನ ತಗೋಬೇಕಾಗುತ್ತೆ. ಸೊ ಅದರಲ್ಲಿ ಮಿನಿಮಮ್ ನೀವು 50 ಮಾರ್ಕ್ಸ್ ನ ತಗೊಳ್ಳೇಬೇಕಾಗುತ್ತೆ. ಸೊ ಇದರ ಒಂದು ಸಂಪೂರ್ಣವಾಗಿರುವಂತಹ ಅನಲೈಸಿಸ್ ಆಲ್ರೆಡಿ ನಾವು ಒಂದು ವಿಡಿಯೋವನ್ನ ಮಾಡಿದ್ದೇವೆ. ಅಂದ್ರೆ ಕಂಪಲ್ಸರಿ ಕನ್ನಡ ಪೇಪರ್ ಅಂದ್ರೆ ಏನು, ಅದನ್ನ ಯಾರ್ಯಾರು ಬರಿಬೇಕು, ಯಾವ ತರ ಪೇಪರ್ ಇರುತ್ತೆ, ಸರಿನಾ, ಬರೆಯೋದಿರುತ್ತಾ, ಟಿಕ್ ಮಾಡೋದಿರುತ್ತಾ, ಆಯ್ತಾ, ಡಿಸ್ಕ್ರಿಪ್ಟಿವ್ ಇರುತ್ತೆ. ಟಿಕ್ ಮಾಡೋದಿರಲ್ಲ, ಡಿಸ್ಕ್ರಿಪ್ಟಿವ್ ಅಂದ್ರೆ ವಿವರಣಾತ್ಮಕವಾಗಿ ಬರಿಬೇಕು. ಸೊ ಹಾಗಾಗಿ ಈಗಿಂದಲೇ ಅದಕ್ಕೆ ಪ್ರಿಪರೇಷನ್ ಮಾಡಿ ಒಂದು ಆಲ್ರೆಡಿ ವಿಡಿಯೋನ ಮಾಡಿದ್ದೇವೆ. ಆಲ್ಮೋಸ್ಟ್ 70,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅದನ್ನ ನೋಡಿ ಅದರ ಬೆನಿಫಿಟ್ ನ ತೆಗೆದುಕೊಂಡಿದ್ದಾರೆ. ಅದರ ಲಿಂಕ್ ಸಹ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ, ಕಂಪಲ್ಸರಿ ಕನ್ನಡ ವಿಡಿಯೋಸ್ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಪ್ರತಿಯೊಂದು ಬಹಳ ನೀಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಆಯ್ತಾ. ಹಾಗೆ ಈ ಒಂದು ಎಕ್ಸಾಮ್ ಬಗ್ಗೆ ಇನ್ನೇ ಏನೇ ಕಮೆಂಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ನ ಮಾಡಿ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಹಾಗೇನೆ ಸರಿನಾ, ಇದೆಲ್ಲ ನೋಡಿ, ಇವೆಲ್ಲ ಲೈಫ್ ಟೈಮ್ ಆಪರ್ಚುನಿಟೀಸ್ ಇರ್ತವೆ. ಇದು ಒಂದ್ಸಲ ಕಾಲ್ಫಾರ್ಮ್ ಆಗಿದೆ, ಇದನ್ನ ಸರಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಕ್ಲಾಸಸ್ಗಳು ಇರ್ತವೆ, ಅದರ ಬೆನಿಫಿಟ್ ಸಹ ತೆಗೆದುಕೊಳ್ಳಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಸಂಪೂರ್ಣವಾಗಿರುವಂತಹ PDF ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಸೊ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.